ಹೆಸರು ಪ್ರದೀಪ್. ನಾವು ಇವಾಗ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಇದ್ದೀವಿ. ಆನ್ ದ ವೇ ಟು ಕೂರ್ಗ್, ವಿರಾಜಪೇಟೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ವೀಕೆಂಡ್ ಸ್ಪೆಂಡ್ ಮಾಡೋಕ್ಕೆ. ಕಾಫಿ ಪ್ಲಾಂಟೇಶನ್ ಮಧ್ಯದಲ್ಲಿರೋ ಬನ್ನಿ ಹೋಗೋಣ. ಆಲ್ಮೋಸ್ಟ್ ಶ್ರೀರಂಗಪಟ್ಟಣ ಹತ್ತತ್ರ ರೀಚ್ ಆಗಿದ್ದೀವಿ. ಅಲ್ಲಿಂದ ರೈಟ್ ಡಿವಿಯೇಷನ್ ತೊಗೊಂಡು ಮಡಿಕೇರಿ ಕಡೆ ಹೋಗ್ತಾ ಇದ್ದೀವಿ.
ರೆಸಾರ್ಟ್ ಎಂಟ್ರೆನ್ಸ್ ಅಲ್ಲೇ ನಮಗೆ ರೈಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಸಿಗುತ್ತೆ. ಪಾರ್ಕಿಂಗ್ ಸ್ಪೇಸ್ ಅಂತೂ ತುಂಬಾ ಆಂಪಲ್ ಆಗಿದೆ. ನಾವು ಲಾರ್ಜರ್ ವೆಹಿಕಲ್ಸ್ ತಗೊಂಬಂದ್ರು ಇಲ್ಲ ಸ್ಮಾಲರ್ ವೆಹಿಕಲ್ಸ್ ಇದ್ರು ಇಲ್ಲ ನಮ್ಮ ಓನ್ ವೆಹಿಕಲ್ಸ್ ಅಲ್ಲಿ ಬಂದ್ರು ಆರಾಮಾಗಿ ಓಪನ್ ಸ್ಪೇಸ್ ಅಲ್ಲಿ ಪಾರ್ಕಿಂಗ್ ಮಾಡ್ಕೊಬಹುದು. ರೂಮ್ಸ್ ಹೇಳಬೇಕು ಅಂದರೆ ನಾವು ಆಪ್ ಮಾಡಿದ್ದು ರೋ ಹೌಸ್ ಅಂತ. ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದು 3-4 ರೂಮ್ಸ್ ಇರುತ್ತೆ. ಹಾಗೆ ನಮಗೆ ಕಾಟೇಜಸ್ಸು ಇದೆ, ಇಂಡಿವಿಜುವಲ್ ಕಾಟೇಜಸ್. ವೆಲ್ಕಮ್ ಟು ಪ್ರದೀಪ್ತಿ ವ್ಲಾಗ್ಸ್. ನಾವಿವತ್ತು ವಿರಾಜಪೇಟೆ ಹತ್ತಿರ ಇರೋ ಇನಿಕಾ ಅನ್ನೋ ರೆಸಾರ್ಟಲ್ಲಿ ಇದ್ದೀವಿ. ಬ್ಯಾಂಗ್ಳೂರಿಂದ ಒಂದು 240+ ಕಿಲೋಮೀಟರ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಆಗಿರೋ ಪ್ಲೇಸ್. ಕಾಫಿ ಪ್ಲಾಂಟೇಶನ್ ಮಿಡಲಲ್ಲಿದೆ. ಆ್ಯಂಡ್ ಇಲ್ಲಿ ಮೇನ್ ಹೈಲೈಟ್ ಏನಂದರೆ ಕಾಟೇಜ್. ಆ ಕಾಟೇಜ್ ವಿ ಶೇಪಲ್ಲಿದೆ. ಆ ನೇಮಿಗೂ ಈ ಪ್ಲೇಸಿಗೂ ಆ್ಯಂಡ್ ವೆದರ್ ಮಳೆ ಸಖತ್ತಾಗಿದೆ. ಸೊ ನೀವು ಎಂಟ್ರೆನ್ಸ್ ಆಗ್ತಾನೆ ಒಂದು ಒಳ್ಳೆ ವೈಬ್ ಸಿಗುತ್ತೆ, ಲಕ್ಸುರಿ ವೈಬ್ಸ್. ಆ್ಯಂಡ್ ಫುಡ್ ತುಂಬ ಡಿಫ್ರೆಂಟ್ ಆಗಿತ್ತು. ಚಿಕನ್, ಪ್ರಾನ್ಸ್, ಸೀ ಫುಡ್ ಎಲ್ಲ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಆಮೇಲೆ ಒಳ್ಳೆ ಕಂಫರ್ಟು, ಪ್ರೈವಸಿ ಇದೆ, ಐಸೋಲೇಟೆಡ್ ಪ್ಲೇಸ್ ಥರ ಇದೆ. ಕಾಫಿದು ಪ್ಲಾಂಟೇಶನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಇಲ್ಲಿ. ಆ್ಯಂಡ್ ವೆದರ್ ಚೆನ್ನಾಗಿದೆ. ಚಿಲಿಪಿಲಿ ಸೌಂಡ್ ಬರ್ತಾ ಇದೆ, ಇಲ್ಲೊಂದು ನೀರು ಹೋಗೋ ಸೌಂಡ್ ಬರ್ತಾ ಇದೆ. ನಾವು ಒಳ್ಳೆ ಊಟ ಮಾಡಿದ್ವಿ. ಊಟನೂ ಅಷ್ಟೇ ಆವಾಗಲೇ ಪ್ರಿಪೇರ್ ಮಾಡಿ ಆವಾಗಲೇ ಕೊಡ್ತಾರೆ. ಇಟ್ ಈಸ್ ನಾಟ್ ದಟ್ ರೆಡಿ ಇರೋದನ್ನ ಬಿಸಿ ಮಾಡಿ ಕೊಡ್ತಾರೆ. ಊಟ ಮಾತ್ರ ಫೆಂಟಾಬ್ಲೆಸ್ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಎ ಲಾಟ್. ಈಸಿ ಲೈಫ್, ಆ ಟ್ರಾಫಿಕ್, ಕೆಲಸದ ಮಿಡ್ಲಲ್ಲಿ ಈ 2 ಡೇಸ್ ಇಲ್ಲಿ ಬಂದು ಪೀಸ್ಫುಲ್, ಪ್ರೈವೇಟ್ ಫೀಲ್ ಆಗುತ್ತೆ, ಸ್ಪೇಸ್ಫುಲ್ ಅನಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ. ಗ್ರೀನರಿ ಮಿಡ್ಲಲ್ಲಿ ವೈಬೇ ಚೆನ್ನಾಗಿದೆ. ಕೆಲವೊಂದು ರೆಸಾರ್ಟ್ಸಲ್ಲಿ ಹೆಂಗೆ ಅಂದರೆ ನಿಮಗೆ ಎಕ್ಸ್ಟರ್ನಲ್ ಏನು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಆರಾಮಾಗಿತ್ತು ನಮಗೆ. ವಿ ಹ್ಯಾಡ್ ಓನ್ಲಿ ಒನ್ ಅಮ್ಯುನಿಟಿ, ದಟ್ ಈಸ್ ಸ್ವಿಮ್ಮಿಂಗ್ ಪೂಲ್. ಸೊ ಅದರಿಂದ ನಮಗೆ ಪೀಸ್ ಆಫ್ ಮೈಂಡ್ ಇತ್ತು. ಸೊ ಬ್ಯಾಂಗ್ಳೂರು ಈ ಜಂಜಾಟ, ಡೈಲಿ ಜಂಜಾಟ ಎಲ್ಲ ಹೊರಗೆ ಬಂದು ನಾವು ಆರಾಮಾಗಿ ರಿಲ್ಯಾಕ್ಸ್ ಟೈಮ್. ಸರೌಂಡಿಂಗ್ ನೀವೆಲ್ಲೇ ಹೋದ್ರೂ ಗ್ರೀನರಿ ಇದೆ, ತುಂಬ ಸ್ಪೀಷೀಸ್ ಆಫ್ ಪ್ಲ್ಯಾಂಟ್ಸ್ ಮಾಡಿದ್ದಾರೆ. ನಿಮ್ಗೆ ಏನಾದ್ರು ರಿಲ್ಯಾಕ್ಸಿಂಗ್ ಟೈಮ್ ಬೇಕು ಅಂದರೆ ಡೆಫಿನೆಟ್ಲಿ ಯು ಶುಡ್ ಟ್ರೈ ಕಮ್ ಸ್ಟೇ ಫಾರ್ 1 ಡೇ. ಈ ರೆಸಾರ್ಟ್ನ ಅಡ್ವಾಂಟೇಜ್ ಏನು ಅಂದರೆ ನಮಗೆ ತುಂಬ ಕಾಟೇಜಸ್ ಇದೆ, ವಿ ಶೇಪ್ ಕಾಟೇಜಸ್ ಇದೆ. ಆಮೇಲೆ 2 ಫ್ಲೋರ್ ಇದೆ, ಬಂಕರ್ಸ್ ಇದೆ. ಲಾರ್ಜ್ ಪೀಪಲ್ ಬರ್ತೀರಾ ಅಂದರೆ 10 to 13 ಪೀಪಲ್ ಅಕಾಮಡೇಟ್ ಮಾಡೋ ಬಂಕರ್ಸ್ ಇದೆ. ಇಲ್ಲ ನಿಮಗೆ ತುಂಬ ದೊಡ್ಡದಾಗುತ್ತೆ ಅಂದರೆ ಯು ಕ್ಯಾನ್ ಗೋ ಫಾರ್ ಎ ರೋ ಹೌಸಸ್. ಇಬ್ಬರಿಗೆ ಪರ್ಫೆಕ್ಟ್ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಅಕಾಮಡೇಷನು ಅಷ್ಟೇ, ಆಮೇಲೆ ರೂಮ್ಸು ಅಷ್ಟೇ ವೆರಿ ಬ್ಯೂಟಿಫುಲ್, ವೆಲ್ ಮೇಂಟೈನ್ಡ್, ಕ್ಲೀನಾಗಿದೆ, ವೆಲ್ ನೀಟ್ಲಿ ಮೇಂಟೈನ್ಡ್, ಹೈಜೀನ್ ಆಗಿದೆ. ಸೊ ರೆಸ್ಟ್ ರೂಮ್ಸು ಅಷ್ಟೇ ವೆರಿ ಕ್ಲೀನಾಗಿದೆ. ರೂಮ್ ಟೂರು ಮಾಡಿದ್ದೀವಿ, ಒಂದು ಸತಿ ನೋಡಿ. ರೂಮು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಸ್ಪೇಷಿಯಸ್ ಆಗಿದೆ, ಲಕ್ಸುರಿಯಾಗಿ ಕಾಣಿಸುತ್ತೆ. ಹಾಗೆ ವುಡನ್ ವರ್ಕಿಂಗ್ ಇದೆ, ಇಂಟೀರಿಯಲ್ ಎಲ್ಲ ಫುಲ್ಲು. ಲೈಟ್ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ರೈಟ್ ಸೈಡಲ್ಲಿ ನೀವು ನೋಡಿದ್ರೆ 2 ಚೇರು ಮತ್ತು ಒಂದು ಕಾಫಿ ಟೇಬಲ್ ಇದೆ. ಸೊ ಅಲ್ಲಿ ಮಾರ್ನಿಂಗ್ ನೀವು ಎದ್ದು ಯು ಕ್ಯಾನ್ ಹ್ಯಾವ್ ಎ ನೈಸ್ ಟೈಮ್ ಹ್ಯಾವಿಂಗ್ ಎ ಕಾಫಿ ಸಿಟ್ಟಿಂಗ್ ಇಯರ್. ರೆಸ್ಟ್ ರೂಮ್ ಅಂತೂ ತುಂಬ ಕ್ಲೀನಾಗಿದೆ. ಸೊ ಆ್ಯಸ್ ಸೂನ್ ಆ್ಯಸ್ ವಿ ಎಂಟರ್ ನಮ್ಮ ವಾಶ್ ಬೇಸನ್ ಸಿಗುತ್ತೆ, ಮತ್ತು ಅಲ್ಲಿ ಕಿಟ್ಸ್ ಎಲ್ಲ ಇಟ್ಟಿದ್ದಾರೆ, ಡೆಂಟಲ್ ಕಿಟ್ಟು ಮತ್ತು ಶವರ್ ಕ್ಯಾಪು, ಹಾಗೆ ಟಿಶ್ಯೂ ಪೇಪರ್ಸ್ ಇಟ್ಟಿದ್ದಾರೆ. ವಿ ಹ್ಯಾವ್ ಶವರ್ ಇದೆ. ಸೊ ನಿಮಗೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ. ಈ ಟೇಲ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಇಟ್ ಲುಕ್ಸ್ ಲೈಕ್ ವುಡ್, ಬಟ್ ಇದು ವುಡ್ ಅಲ್ಲ, ಟೈಲ್ಸ್ ಇದು. ತುಂಬ ಚೆನ್ನಾಗಿದೆ, ತುಂಬ ಡೀಸೆಂಟಾಗಿದೆ, ಕ್ಲೀನಾಗಿದೆ. ಸೊ ರೆಸಾರ್ಟದು ನೈಟ್ ವ್ಯೂ ತುಂಬ ಚೆನ್ನಾಗಿತ್ತು. ನಾವಂತೂ ಎಂಜಾಯ್ ಮಾಡಿದ್ದೀವಿ, ನೀವು ಎಂಜಾಯ್ ಮಾಡಿ. ರೆಸಾರ್ಟ್ದು ನೈಟ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವೇನು ಬೆಳಗ್ಗೆ ನೋಡಿರ್ತೀವಿ ರೆಸಾರ್ಟು, ಅದು ಕಂಪ್ಲೀಟ್ಲಿ ಆಪೋಸಿಟ್ ಆಗಿದೆ. ವಿತ್ ಲೈಟಿಂಗ್ ಆ್ಯಂಬಿಯನ್ಸು ತುಂಬ ಡೀಟೇಲ್ಡಾಗೆ ಲೈಟಿಂಗ್ ಮಾಡಿದ್ದಾರೆ ರೆಸಾರ್ಟ್ ಸುತ್ತಮುತ್ತ. ಸೊ ನಾವು ಹಿಂಗೆ ವಾಕ್ ಹೋಗ್ತಾ ಎಕ್ಸ್ಪ್ಲೋರ್ ಮಾಡಿದ ಜಾಗ ಇದು. ಸೊ ಊಟ ಎಲ್ಲ ಮುಗಿಸಿ ನಾವು ಹಂಗೆ ವಾಕ್ ಮಾಡಬೇಕಾದ್ರೆ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಕಂಪ್ಲೀಟ್ ರೆಸಾರ್ಟ್ನ ಲೈಟಿಂಗಲ್ಲಿ ಹೆಂಗೆ ಕಾಣಿಸುತ್ತೆ ಏನು ಅಂತ.
ಸ್ಪೇಷಿಯಸ್ ಆ್ಯಂಡ್ ಕ್ಲಾಸಿ ಲುಕ್ ಆಗಿತ್ತು. ನಂಗೆ ಮೇನ್ ಹೈಲೈಟ್ ಆಗಿದ್ದು ಆ 2 ಆರ್ಚ್ ನನಗೆ ಡಿಫ್ರೆಂಟ್ ವೈಬ್ ಕೊಡ್ತು ಅನ್ನಿಸ್ತು ಈ ಡೈನಿಂಗ್ ಹಾಲಿಗೆ. ಆ್ಯಂಡ್ ನಮ್ಗೆ ಹೊರಗಡೆ ಕೂತ್ಕೊಂಡು ಊಟ ಮಾಡೋ ಆಪ್ಷನು ಇದೆ. ಅಲ್ಲೂ ಅಷ್ಟೇ ಡಿಮ್ ಲೈಟ್ ಇದೆ, ಮ್ಯೂಸಿಕ್ ಇದೆ, ಅಲ್ಲೂ ಒಳ್ಳೆ ಸರ್ವಿಸ್ ಕೊಡ್ತಿದ್ದು. ಆ್ಯಂಡ್ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಇನ್ಸೈಡ್ ಪಕ್ಕದಲ್ಲಿರೋ ಫಿಶ್ ಪಾಂಡ್ ಆ್ಯಂಡ್ ವಾಟರ್ ಫಾಲಿಂದ ಡಿಫ್ರೆಂಟ್ ವೈಬ್ ಬರ್ತಾಯಿತ್ತು. ಆ್ಯಂಡ್ ಆ ಸೌಂಡ್ ನಮಗೆ ಮೈಂಡಿಗೆ ಪೀಸ್ಫುಲ್ ಆಗಿತ್ತು. ಸೊ ಮೋಸ್ಟ್ ಆಫ್ ಟೈಮ್ ನಾವು ಹೊರಗಡೆ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮುಗಿಸಿ ರೂಮಿಗೆ ಬಂದ್ವಿ. ಹಂಗೆ ಸೀಟೌಟಲ್ಲಿ ಕೂತ್ಕೊಂಡು ಹಂಗೆ ಮಾತುಕತೆ ಮಾಡ್ತಾಯಿದ್ವಿ, ಹೆಂಗಿತ್ತು ಜರ್ನಿ ಎಲ್ಲ ಅಂತ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಂಗೆ ಮಾತಾಡ್ತಾ ನೋಡಿದ್ರೆ ಸಡನ್ನಾಗಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಜಾಸ್ತಿ ಏನಿರಲಿಲ್ಲ, ಲೈಟಾಗಿ ಮಳೆ ಬರ್ತಿತ್ತು. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ವಿ, ಒಳ್ಳೆ ವ್ಯೂ ಇರುತ್ತೆ. ಈ ರೆಸಾರ್ಟ್ ಅಂತೂ ನೇಚರ್ ಮತ್ತು ಲಕ್ಸುರಿ ಸಖತ್ತಾಗಿದೆ. ಲೈಟ್ ಮ್ಯೂಸಿಕ್ಸ್ ಇತ್ತು. ಆಮೇಲೆ ನಮ್ಮ ಒಳ್ಳೆ ರೆಸ್ಟೋರೆಂಟಲ್ಲಿ ಒಳ್ಳೆ ಫುಡ್ ಇದೆ. ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ. ಬೆಳಗ್ಗೆ ಎದ್ವಿ, ಹಾಗೆ ಇಲ್ಲಿರೋ ಥಿಂಗ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ತಾಯಿದ್ವಿ. ಇಲ್ಲೆಲ್ಲ ಹಾಲು ಸಿಗೋದು ಕಷ್ಟ, ಸೊ ಹಾಲಿನ ಪುಡಿ ಕೊಟ್ಟಿರ್ತಾರೆ. ಸೊ ನೀವು ಅಷ್ಟೇ ನೆಕ್ಸ್ಟ್ ಟೈಮ್ ಎಲ್ಲಾನ ಹೋದಾಗ ಈ ಥರ ಅಮ್ಯುನಿಟೀಸ್ ಎಲ್ಲ ಯೂಸ್ ಮಾಡಿ, ಬಿಕಾಸ್ ವಿ ಆರ್ ಆಲ್ ಪೇಡ್ ಫಾರ್ ದಿಸ್. ಸೊ ನಾವು ನೆಕ್ಸ್ಟು ಒಂದು ಮಲ್ಟಿ ಯೂಸ್ದು ಟೂಲ್ ತೊಗೊಂಬರ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಈ ಪ್ಯಾಕೆಟ್ ಎಲ್ಲ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅದಕ್ಕೆ. ಸೊ ಕಾಫಿ ರೆಡಿ ಇದೆ. ಚೆಸ್. ನಾವಿಬ್ಬರು ಕಾಫಿ ಕುಡ್ದು ರೆಸಾರ್ಟ್ ಸುತ್ತ ಮಾರ್ನಿಂಗ್ ವಾಕ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಹಾಗೆ ಅಕ್ಕಪಕ್ಕ ಇದ್ದ ವ್ಯೂವ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾನು ಮುಂಚೆನೇ ಹೇಳ್ದಂಗೆ ನೈಟ್ ವ್ಯೂ ಮತ್ತು ಮಾರ್ನಿಂಗ್ ವ್ಯೂ ತುಂಬಾ ಡಿಫ್ರೆಂಟ್ ಇದೆ. ಹಾಗೆ ಅಕ್ಕಪಕ್ಕ ಈ ಪ್ಲ್ಯಾಂಟ್ಸ್ ಎಲ್ಲ ಇದೆ ನೋಡಿ. ಮಂಗಳೂರು ಕಡೆ ಈ ಗಿಡಕ್ಕೆ ಕಮ್ಯುನಿಸ್ಟ್ ಅಂತ ಹೆಸರು. ಓಕೆ, ಆ್ಯಕ್ಚುಲಿ ಇದು ಯೂಸ್ಲೆಸ್. ಬಟ್ ನೀವು ಒಂದೇ ಟೈಮ್ ಯೂಸ್ ಆಗೋದೇನೆಂದರೆ, ನೀವು ಇವಾಗ ಹುಲ್ಲೆಲ್ಲ ಕಟ್ ಮಾಡಬೇಕಾದ್ರೆ ಗಾಯ ಆಯಿತು ಅಂದರೆ, ನಿಮಗೆ ಜಾಸ್ತಿ ರಕ್ತ ಫ್ಲೋ ಆಗ್ತಿದ್ರೆ ಇದನ್ನ ಜಜ್ಜಿಬಿಟ್ಟು ಅದನ್ನ ಗಾಯ ಮೇಲೆ ಇಟ್ಬಿಟ್ರೆ ಅದರದ್ದು ರಕ್ತದ್ದು ಫ್ಲೋ ಕಡಿಮೆ ಆಗುತ್ತೆ.
ನಾವು ಪಾಸ್ ಥ್ರೂ ಆಗ್ಬೇಕಾರೆ ಇಲ್ಲೊಂದು ಎಲೆ ನೋಡಿದ್ವಿ. ಈ ಎಲೆ ಬಗ್ಗೆ ದೀಪ್ತಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಹೇಳಮ್ಮ. ಓಕೆ, ಇದನ್ನ ನಾವು ಪಲಾವ್ ಎಲೆ ಅಂತೀವಿ. ಇದು ನಾವು ಡ್ರೈ ಮಾಡಿದ್ರೆ ಸಿಗುತ್ತಲ್ಲ ಅದೇ ಇದು. ಓಕೆ, ಸೊ ಇದು ಹಸಿಯಾಗಿರೋದು ಇವಾಗ. ಹಸಿಯಾಗಿರೋದು. ಸ್ಮೆಲ್ ಮಾಡಿ, ಇದು ಚೆನ್ನಾಗಿ ಬರುತ್ತೆ. ಸೊ ನಾವು ಬುಕ್ ಮಾಡಿದ್ದು ಕಾಟೇಜ್ ಬಂದ್ಬಿಟ್ಟು ರೋ ಕಾಟೇಜ್ ಅಂತ. ರೋ ಕಾಟೇಜಲ್ಲಿ ನಿಮಗೆ ಎಲ್ಲ ಕಾಟೇಜಲ್ಲೂ ನಿಮಗೆ ಫ್ರೀ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇರುತ್ತೆ. ಊಟ ಮಾತ್ರ ಪೇಯ್ಡ್ ಲಂಚು, ಪೇಯ್ಡ್ ಡಿನ್ನರ್ ಇರುತ್ತೆ. ಸೊ ನಿಮ್ಮದು ಲಂಚ್ ಮತ್ತು ಡಿನ್ನರ್ ಪ್ಲ್ಯಾನ್ ಮಾಡ್ಕೋಬೇಕು ನಿಮ್ಮ ಪ್ರಕಾರ, ಇಲ್ಲ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ. ರೆಸಾರ್ಟ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ನಾವಂತೂ ಒಂದು ವೀಕೆಂಡ್ ಥರೋಲಿ ಎಂಜಾಯ್ ಮಾಡಿದ್ವಿ. ನೀವೇನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಈ ರೆಸಾರ್ಟಲ್ಲಿ ಸ್ಟೇ ಆಗ್ತೀರಾ ಅಂದರೆ ಇಟ್ಸ್ ರೆಕಮೆಂಡೆಡ್. ಸೊ ಇಲ್ಲಿಗೆ ಈ ಟ್ರಾವೆಲ್ ವಿಡಿಯೋ ಎಂಡ್ ಆಗುತ್ತೆ. ನಿಮಗೇನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್, ಟ್ರಾವೆಲ್ ಸೇಫ್.